ಹಾಯ್ ಎವ್ರಿವಾನ್. ಇದು ನೋಡಿ, ಎಲ್ಲರಿಗೂ ಗೊತ್ತೇ ಇರುತ್ತೆ, ಡ್ರ್ಯಾಗನ್ ಫ್ರೂಟ್ ಗಿಡ ಸಣ್ಣ ಸಣ್ಣ ಮೊಗ್ಗುಗಳಾಗಿದೆ. ಆ್ಯಕ್ಚುಲಿ ನಾನು ಇದನ್ನು ಪ್ರೂನಿಂಗ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ. ಬಿಕಾಸ್ ಆಲ್ಮೋಸ್ಟ್ 2 ವರ್ಷ ಆಯಿತು ಹೂ ಬಿಟ್ಟಿರಲಿಲ್ಲ. ಇದು ನನಗೆ ನಮ್ಮ ಹಳೆ ಗಾರ್ಡ್ನರ್ ಶಿವಭಯ್ಯ ತಂದುಕೊಟ್ಟಿದ್ದು. ಈಗ ಅವರಿಲ್ಲ, ತೀರ್ಕೊಂಡ್ರು. ಇದು ಹಾಗಾಗಿ ನನಗೆ ತುಂಬ ಸ್ಪೆಷಲ್ ಗಿಡ. ಪ್ಲಸ್ ನಾನು ಅಂದ್ಕೊಳ್ದೇನೆ ಇದು ಪ್ರೂನ್ ಮಾಡೋಕ್ಕೆ ಮುಂಚೆನೇ ಹೂ ಬಿಟ್ಟಿರೋದು ಇನ್ನೂ ಸ್ಪೆಷಲ್ ನನಗೆ. ಇದು ನೋಡಿ, ನೋಡಬೇಕು ಅಂತ ರೆಡಿಯಾಗಿದ್ದೆ, ಗೊತ್ತೇ ಆಗಲಿಲ್ಲ ಅದು ಯಾವಾಗ ಹೂ ಬಿಟ್ಬಿಡ್ತಂತ. ಬೆಳಿಗ್ಗೆ ಬಂದು ನೋಡ್ತೀನಿ, ಹೂವು ಆಲ್ರೆಡಿ ಮುದುರೋಗಿತ್ತು. ಸೊ ಬೇಜಾರಾಯಿತು, ಬಟ್ ಏನು ಮಾಡೋದು. ಇನ್ನೊಂದು ಮೊಗ್ಗಿದೆ. ಆ್ಯಕ್ಚುಲಿ 6 ಮೊಗ್ಗಾಗಿತ್ತು, ಅದರಲ್ಲಿ 2 ಮೊಗ್ಗು ಹಾಗೆ ಒಣಗೋಯ್ತು. ಇದು ಅರಳಿದೆ ನೋಡಿ, ಇದು ಒಂದು ಮೊಗ್ಗು ಮತ್ತು ಕೆಳಗಡೆ ಒಂದು. ಈ ಸ್ಟೇಜಲ್ಲೇ ತುಂಬ ಮಳೆ ಬಂದಿದ್ದರಿಂದ ಈ ಥರ ಕೊಳ್ತಂಗಾಗ್ಬಿಡ್ತು. ಇದೊಂದು ಮೊಗ್ಗಿದೆ. ಇದು ಹೂವು ಬಿಡೋದನ್ನು ನೋಡಲೇಬೇಕು ಅಂತ ಅಂದ್ಕೊಂಡು ಮೊಬೈಲಲ್ಲಿ ರಿಮೈಂಡ್ರ್ ಕೂಡ ಹಾಕ್ಕೊಂಡು ಕಾಯ್ತಾ ಇದ್ದೆ. ನೋಡಿ, ಇವತ್ತು ಬೆಳಿಗ್ಗೆ ಹೀಗಿದೆ. ಅರಳೋ ಸಮಯ, ಈಗ ರಾತ್ರಿಗೆ ಅರಳುತ್ತೆ. ನೋಡಿ, ಮಿಸ್ ಮಾಡಬಾರ್ದು ಅಂತ ರಿಮೈಂಡರ್ ಹಾಕ್ಕೊಂಡು ಬಂದು ನೋಡಿದಂಥ ಒಂದು ಸಂದರ್ಭ. ಇಷ್ಟು ಬ್ಯೂಟಿಫುಲ್ಲಾಗಿದೆ ಅಂದರೆ ಅದನ್ನು ನೋಡೋದೇ ಖುಷಿ. ಇದು ಆಲ್ಮೋಸ್ಟ್ ನೋಡಿದವರಿಗೆ ಯಾರಿಗೂ ಇದು ಡ್ರ್ಯಾಗನ್ ಫ್ರೂಟ್ ಫ್ಲವರ್ ಅಂತ ಗೊತ್ತಾಗಲ್ಲ. ನೋಡಿದ ತಕ್ಷಣ ಬ್ರಹ್ಮಕಮಲ ಅಂತ ಹೇಳಿಬಿಡ್ತಾರೆ. ಹೌದು, ಇದು ಮತ್ತು ಬ್ರಹ್ಮಕಮಲ 2 ಒಂದೇ ಜಾತಿದು. ಅದು ಎಪಿಫೈಲಮ್ ಆಕ್ಸಿಪೆಟಾಲಮ್ ಅಂತಾರೆ ಬ್ರಹ್ಮಕಮಲನ. ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟ್ನ ಸೆಲೆನಿಸೆರಸ್ ಉಂಡಾಟಸ್ ಅಂತ ಕರೀತಾರೆ. 2 ಒಂದೇ ಜಾತಿಗೆ ಸೇರಿದ್ದು. ಬಟ್ ಇದು ದಪ್ಪಕ್ಕೆ, ಕಾಂಡ ದಪ್ಪಕ್ಕೆ ಮತ್ತು ಮುಳ್ಳಿರುತ್ತೆ ಡ್ರ್ಯಾಗನ್ ಫ್ರೂಟಲ್ಲಿ. ಬ್ರಹ್ಮಕಮಲದಲ್ಲಿ ತೆಳು ಎಲೆ, ಮುಳ್ಳು ಅಷ್ಟು ಇರೋದಿಲ್ಲ. ಆ್ಯಕ್ಚುಲಿ ಮುಳ್ಳಿರೋದಿಲ್ಲ. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಈ ಅಂದ ಬೆಳಿಗ್ಗೆ ತನಕ ಇರೋದಿಲ್ಲ ನೋಡೋದಕ್ಕೆ. ಒಂದು ಬೆಳಗಿನ ಜಾವ 2:30-3 ಗಂಟೆ ಅಷ್ಟೊತ್ತಿಗೆ ಅದು ಆಗಲೇ ಬಾಡೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಈ ಇಷ್ಟೊತ್ತಲ್ಲಿ ನಿಮಗೆ ಕತ್ತಲಲ್ಲಿ ಇನ್ಸೆಕ್ಟ್ಸ್ ಬಂದು ಪಾಲಿನೇಟ್ ಆಗೋದು ಡೌಟು. ಹಾಗಾಗಿ ನಾನು ಹ್ಯಾಂಡ್ ಪಾಲಿನೇಟ್ ಮಾಡ್ತಾಯಿದ್ದೀನಿ ವಿತ್ ದ ಹೆಲ್ಪ್ ಆಫ್ ಬ್ರಷ್. ಪೋಲೆನ್ಸ್ನ ಕಲೆಕ್ಟ್ ಮಾಡಿ ಸ್ಟಿಗ್ಮಾ ಮೇಲೆ ಕೂರಿಸೋದು. ಬೆಳಿಗ್ಗೆ ಹೊತ್ತಾದರೆ ಹೌದು ಚಿಟ್ಟೆ ಬರುತ್ತೆ, ಇರುವೆಗಳು ಬರುತ್ತೆ ಅಂತ, ಬರ್ಡ್ಸ್ ಬರುತ್ತೆ ಅಂತ ಬಿಟ್ಬಿಡ್ಬೋದು. ಬಟ್ ರಾತ್ರಿ ಹೊತ್ತು ಡೌಟು, ಗೊತ್ತಿಲ್ಲ, ಬರಬಹುದು. ಆದರೂ ಇರೋ 1-2 ಹೂಗೆ ರಿಸ್ಕ್ ಬೇಡ ಅಂಥೇಳಿ ನಾನೇ ಹ್ಯಾಂಡ್ ಪಾಲಿನೇಟ್ ಮಾಡ್ತಾಯಿದ್ದೀನಿ. ಬ್ರಷಲ್ಲೂ ಮಾಡ್ಬೋದು, ಇಲ್ಲ ಈ ಥರ ಕೈಯಲ್ಲೂ ಮಾಡ್ಬೋದು. ಪೋಲನ್ಸ್ನ ಕಲೆಕ್ಟ್ ಮಾಡಿ ಸ್ಟಿಗ್ಮಾ ಮೇಲೆ ಹಾಕಿದರೆ ನಮ್ಮ ಕೆಲಸ ಮುಗೀತು. ಹಾಕೋವಾಗ ಸ್ವಲ್ಪ ಜಾಸ್ತಿನೇ ಹಾಕಿದರೆ ಒಳ್ಳೆಯದು. ಪಾಲಿನೇಷನ್ ಸಕ್ಸಸ್ಫುಲ್ಲಾಗಿ ಆಗಿದ್ದರೆ ಖಂಡಿತವಾಗಲೂ ಇದು ಹೂ ಕಾಯಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಇದು ವಿಡಿಯೋನ ಸ್ಟೇಟಸ್ಗೆ ಹಾಕ್ಕೊಂಡಿದ್ದೆ ವಾಟ್ಸಪ್ಪಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಗೆಸ್ ದ ಫ್ಲವರ್ ಅಂತ ಹಾಕಿದ್ದೆ. ಪ್ರತಿಯೊಬ್ಬರು ಅದನ್ನು ಬ್ರಹ್ಮಕಮಲ ಅಂತ ಹೇಳಿದ್ರು, ಬಿಟ್ಟರೆ ಒಬ್ಬರಾದರೂ ಡ್ರ್ಯಾಗನ್ ಫ್ರೂಟ್ ಫ್ಲವರ್ ಅಂತ ಹೇಳಲೇ ಇಲ್ಲ. ಮತ್ತು ನಾನು ಸಂಜೆಗೆ ಇನ್ನೊಂದು ಸ್ಟೇಟಸ್ ಹಾಕಿ ಡ್ರ್ಯಾಗನ್ ಫ್ರೂಟ್ ಅಂತ ರಿವೀಲ್ ಮಾಡಿದೆ. ನೋಡಿ, ಇದು ಮೊದಲು ಬಿಟ್ಟಿದ್ದಾಗಲೇ ರೆಡಿಯಾಗಿದೆ. ಅದನ್ನು ಸಹ ಹ್ಯಾಂಡ್ ಪಾಲಿನೇಟ್ ಮಾಡಿದ್ದೆ. ಇದನ್ನು ಹ್ಯಾಂಡ್ ಪಾಲಿನೇಟ್ ಮಾಡಿದ್ದೀನಿ. ಇದು ಏನಾಗುತ್ತೆ ಗೊತ್ತಿಲ್ಲ, ಬಟ್ ಇದಂತೂ ಒಂದು ಫ್ರೂಟ್ ಶೇಪಿಗೆ ಬಂದಿದೆ. ಇಲ್ಲಿ ನೋಡಿ, ಈಗ ಇದರಲ್ಲಿ ಹೇಳ್ಬೋದು ನಿಮಗೆ ಇದು ಫ್ರೂಟ್ ಆಗುತ್ತಾ ಇಲ್ವಾ ಅಂತ. ಇದು ಆಗುತ್ತೆ ಖಂಡಿತ. ನೋಡಿ, ಇದು ಪರವಾಗಿಲ್ಲ, ಫ್ರೂಟ್ ಶೇಪ್ ಬಂದಿದೆ. ಅಂಟ್ಕೊಂಡಿರೋಂಥ ಫ್ಲವರ್ನ ನಾವು ತೆಗಿಬಾರ್ದು, ಅದಾಗದೇ ಉದುರಬೇಕು. ಸೊ ಇಲ್ಲಿಗೆ ಹ್ಯಾಂಡ್ ಪಾಲಿನೇಷನ್ ಸಕ್ಸಸ್ಫುಲ್. ನೆಕ್ಸ್ಟ್ ಏನಿದ್ರು ಹಣ್ಣನ್ನು ಸವಿಯುವಂಥ ಟೈಮ್. ಸೊ ನೆಕ್ಸ್ಟ್ ವಿಡಿಯೋ ಮಾಡುವಾಗ ಡ್ರ್ಯಾಗನ್ ಫ್ರೂಟ್ ಹಾರ್ವೆಸ್ಟ್ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.